ಇದೇ ಡಿನ್ನರ್ ಪಾರ್ಟಿಯಲ್ಲಿ ಬೆಳಗಾವಿ ಭಾಗದ ಮತ್ತು ಗೋವಾದಿಂದ ಬಂದಿದ್ದ ಕೆಲವು ಉದ್ಯಮಿಗಳು ಭಾಗವಹಿಸಿದ್ದರು. ನೋಟ್ ಮಾಡಬೇಕಾದ ವಿಷಯ. ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಬಣದ ಡಿನ್ನರ್ ಪಾರ್ಟಿಯಾ? ಐ ಕಾಂಟ್ ಕಾನ್ಫಿಡೆಂಟ್ಲಿ ಟೆಲ್ ದ್ಯಾಟ್. ಯಾಕಂದರೆ 80% ಶಾಸಕರು ಬಲ್ಕ್ ಮೆಸೇಜ್ ರೀತಿಯಲ್ಲಿ ಕಳಿಸಿದ್ರು ಇದನ್ನು. ಅಲ್ಲಿ ಪೊನ್ನಣ್ಣನವರಂಥ ಶಾಸಕರು ಇದ್ದರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರವರು. ಎಸ್ ಪೊನ್ನಣ್ಣ ಇಲ್ಲಿದ್ದಾರೆ ನೋಡಿ. ಅವರು ಡಿನ್ನರ್ಗೆ ಹೋಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ರಂತೆ, ಡಿ ಕೆ ಶಿವಕುಮಾರ್ ಅವರು ಊಟಕ್ಕೆ ಕರೆದಿದ್ದಾರೆ, ಮತ್ತು ಏನು ಮಾಡಲಿ ಅಂತ. ಮುಖ್ಯಮಂತ್ರಿಗಳು ಅದರಲ್ಲಿ ಏನಿದೆ ಹೋಗಿ ಬಾ ಅಂದಿದ್ರು. ಹಂಗೆ ಕೆಲವು ಶಾಸಕರು ಬಂದಿದ್ದರು. ಡಿನ್ನರ್ ಮುಗಿಸಿ ಮುಖ್ಯಮಂತ್ರಿಗಳಿಗೆ ಒಂದು ಅಪ್ಡೇಟು ಕೊಟ್ಟಿದ್ದಾರೆ, ಕರೆದಿದ್ರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ವಿ ಅಂತ. ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಸಚಿವರಿದ್ದರು, ಶಾಸಕರುಗಳಿದ್ದರು, MLCಗಳಿದ್ದರು, ಜೊತೆಗೆ BJP ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಬಂದಿದ್ರು. ಇಲ್ಲಿ ST ಸೋಮಶೇಖರು ಇದ್ದರು, ಶಿವರಾಮ್ ಹೆಬ್ಬಾರು ಇದ್ರಂತ ಸುದ್ದಿ. ಅದು ಒಂದು ಕಡೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಪದಾಧಿಕಾರಿಗಳ ಅನೇಕರು ಬಂದಿದ್ದರು. ಪದಾಧಿಕಾರಿಗಳನ್ನು ಒಂದು ಕಡೆ ಕೂಡಿಸಲಾಯಿತು, ಶಾಸಕರುಗಳನ್ನು ಇನ್ನೊಂದು ಕಡೆ ಕೂಡಿಸಲಾಯಿತು. ಶಾಸಕರೇ ಬೇರೆ ಕಡೆ ಇದ್ದರು. ಡಿ ಕೆ ಶಿವಕುಮಾರ್ ಬಂದ ನಂತರ ಶಾಸಕರಿದ್ದಲ್ಲಿ ಹೋಗಿ ಕೂತ್ಕೊಂಡು ಈ ಟೇಬಲ್ ಮಾಡಿದ್ರಲ್ಲ, ಒಂದೊಂದೇ ಟೇಬಲ್ಗೆ ಹೋಗಿ ಕೂತ್ಕೊಂಡು ಮಾತಾಡಿದರು. ಅಲ್ಲಿ ಸಿದ್ದರಾಮಯ್ಯನವರಿಗೆ ನಿಷ್ಠರಾಗಿರುವ ಶಾಸಕರು ಕುಳಿತಿದ್ದ ಟೇಬಲ್ಗೂ ಹೋಗಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ನನ್ನ ಪಾಲಿಗೆ ಒಳ್ಳೆಯ ದಿನಗಳು ಬರ್ತಿದ್ದಾವೆ, ನಿಮ್ಮ ಸಹಕಾರ ಬೇಕು ಅಂದರು. ಲಿಸ್ಟ್ ಇದೆ ಶಾಸಕರುಗಳದ್ದು, ತುಂಬ ದೊಡ್ಡ ಲಿಸ್ಟ್ ಇದೆ, ಅದು ಸ್ಕ್ರೀನ್ ಮೇಲೆ ಬರ್ತಾ ಇರೋದನ್ನು ನೋಡ್ಕೊತಾ ಇರಿ. ಏನೇನು ಹೇಳಿದ್ರಂತೆ? ಯಾರು ಏನು ಬೇಕಾದರೂ ಮಾತಾಡಲಿ, ನೀವು ಮಾತಾಡೋದು ಬೇಡ, ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆಗಳನ್ನು ಕೊಡಬೇಡಿ, ನಾಯಕತ್ವದ ಬಗ್ಗೆ ಯಾವುದೇ ಹೇಳಿಕೆಗಳಿಗೆ ಉತ್ತರಿಸೋದಕ್ಕೆ ಹೋಗಬೇಡಿ, ವರಿಷ್ಠರ ಮುಂದೆ ಹಕ್ಕು ಮಂಡಿಸ್ತೇನೆ, ಅವರೇ ತೀರ್ಮಾನ ಮಾಡ್ತಾರೆ, ಕೊಟ್ಟ ಮಾತು ಜಾರಿಗೆ ತರುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಮುಂದಿನ ವಾರ ನಾನು ವರಿಷ್ಠರ ಭೇಟಿಗೆ ದೆಹಲಿಗೆ ಹೋಗ್ತೀನಿ, ನಾನು ಕಟ್ಟಿದ ಮನೆಯಲ್ಲಿ ನ್ಯಾಯ ಕೇಳ್ತೀನಿ, ನೀವು ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರು. ಇದು ನೆನ್ನೆ ಡಿನ್ನರ್ ಪಾರ್ಟಿಯಲ್ಲಿ ಒಂದೊಂದೇ ಟೇಬಲ್ಗೆ ಹೋಗಿ ಅವರು ಹೇಳಿದ್ದು. ಆಮೇಲೆ ಕೇಳಿದ್ರೆ ಫಸ್ಟು ಡಿನ್ನರ್ ಪಾರ್ಟಿನೇ ಇಲ್ಲ ರೀ, ಯಾವುದಿಲ್ಲ ಅಂತ ಪ್ರವೀಣ್ ದೊಡ್ಡಣ್ಣವರ್, ಯಾರು ಈ ಕೋಮಲಣ್ಣ ಅಂತ ಹೇಳಿದ್ನಲ್ಲ ಅವ್ರ ಮಗ, ಅವರು ಕರೀತಾ ಇದ್ರು, ನಾನು ಹೋಗಿದ್ದೆ ಅಷ್ಟೇ ಅಂದರು. ಆಮೇಲೆ ಇದಕ್ಕೆಲ್ಲ ಏನೋ ಪೊಲಿಟಿಕಲ್ ಅಲ್ಲ, ಇದು ನಾನ್ ಪೊಲಿಟಿಕಲ್ಲು ಅಂದರು.